ಸಾಕಾಯ್ತು ದೇವ್ರೇ. ನಾನು ಫುಲ್ ಸುತ್ತಾ ಇದ್ದೀನಿ, ಫುಲ್ ಕಾಸ್ಮೆಟಿಕ್ಸ್. ಟೋಟಲ್ ಆಗಿ 33,000 ಬಿಲ್ ಆಯಿತು. ಜಪಾನಿಗೆ ಬಂದರೆ ಕಾಪಿ ಬಿಡಲ್ವಲ್ಲಪ್ಪ. ವಾಟರ್ ಮೆಲನ್ ಸೈಜ್ ನೋಡಿ, ಒಳ್ಳೆ ಚಿಕ್ಕದು ಬಾಲ್ ಥರ ಇದೆ. ಅಯ್ಯೋ ನಜ್ಜಿನ ಬಿಡಿ, ಅವ್ನು ಮೂಲಂಗಿ ಸೈಜ್ ಏನು ಬಿಡುವುದು. ಸ್ಮೆಲ್ ಫೋಕಸ್ ಬರ್ತದಂತೆಲ್ಲ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಅಲ್ಲಿ ನೀರದು ಬೀಳ್ತಾ ಇರೋದು ನಮ್ಮ ತನ ನಾವು ಬಿಡಬಾರ್ದಮ್ಮ. ಬೆಂಗಳೂರಾಗಲಿ, ಮಂಗಳೂರಾಗಲಿ, ಜಪಾನ್ ಆಗಲಿ, ಏನೇ ಆಗಲಿ ಎಲ್ಲ ಸ್ಟ್ರೀಟ್ ಫೋಟೋಗ್ರಫಿ ಎಲ್ಲ ಬೇಜಾರು ನೋಡ್ತೀರ, ತುಂಬ ಜನ ಮಾಡ್ತಾ ಇರ್ತಾರೆ. ಇಲ್ಲೇ ಹಂಗೆ ಎಂಟ್ರೆನ್ಸಿಂದ ಬಂದರೆ ಆಚೆ ಬಂದ ತಕ್ಷಣ ಹ್ಯಾವ್ ಯೂನಿಕ್ಲೋ, ಜಸ್ಟ್ ಇನ್ ಕೇಸ್ ಇಫ್ ಯು ಚೆಕ್ ಔಟ್. ಯೂನಿಕ್ಲೋದಲ್ಲಿ ಕ್ಲೋತ್ಸ್ ತುಂಬ ಚೆನ್ನಾಗಿರುತ್ತೆ. ದೋಸ್ ಆಫ್ ಯು ನೋ ಅಷ್ಟೇ. ಅವ್ರು ಎದೋಗ್ಲಿಂದ ಕಾಯ್ತಾ ನೀನು ಕೂತ್ಕೊಳ್ಳೋಕೆ ಸ್ವಲ್ಪ ಕಾಲು ನೋಗ್ತದೆ ಹೆವಿ. ಬೇರೆಲ್ಲ ನೋಡಿ, ಇದಂತೂ ಫುಲ್ ಫ್ಯಾನ್ಸಿ ತಿಂಗಪ್ಪ ಜಪಾನಲ್ಲಿ. ಏನು ಫಿಟ್ನೆಸ್ ಇರುತ್ತೆ ಗೊತ್ತಾ ಅವ್ರಿಗೆ. ಇರೋದ್ರಲ್ಲಿ ಸ್ವಲ್ಪ ನಾರ್ಮಲ್ ಅವ್ರು ಕಂಪೇರ್ ಮಾಡಿದ್ರೆ ಇವ್ರು ಸ್ವಲ್ಪ ಬೆಟರ್ ಫಿಟ್ ಅಂತ ಅನಿಸುತ್ತೆ. ದೆನ್ ಇದು ಪ್ರೈವೇಟ್ ಡೈನಿಂಗ್, ಅದೇ ಬ್ಯಾಟಿಂಗ್ ಮಾಡೋಕ್ಕೆ ಜಾಗಗಳೆಲ್ಲ. ಕುತ್ಕೊಳ್ಳೋಣ ಗುರು. ಸಾಕಾಯ್ತು ದೇವ್ರೇ. ಮೇನ್ ಕಾಸ್ಮೆಟಿಕ್ಸ್ ಸಿಕ್ಕಾಪಟ್ಟೆ ಫೇಮಸ್, ತೋರಿಸ್ತೀನಿ ಏನಂತ. ಸೊ ಹೋಲ್ಡ್ ಆನ್. ಸೊ ಇಲ್ಲಿ ಫೇಮಸ್ ಏನಂದರೆ, ಇಲ್ಲಿ ಆ್ಯಕ್ಚುಲಿ ಜಪಾನಲ್ಲಿ ಬಂದರೆ ಕಾಸ್ಮೆಟಿಕ್ಸ್ ಸಿಕ್ಕಾಪಟ್ಟೆ ಇಷ್ಟಪಡೋ ಹೆಣ್ಮಕ್ಳಿಗೆಲ್ಲ ಎಲ್ಲ ಇರುತ್ತೆ. ಇದೇ ಫೇಮಸ್ಸು. ಒಳಗೋಗಿ ತೋರಿಸ್ತೀನಿ ಏನೇನು ಕಾಣಿಸುತ್ತೆ ಅಂತ. ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಒಳ್ಳೊಳ್ಳೆ ಫಿಶಸ್ಸು ಕಾಣ್ತಾ ಇದೆ. ಲೆಟ್ಸ್ ಸಿ. ಒಳ್ಳೆ ಫಿಶಸ್ ಇಟ್ಟಿದ್ದಾರೆ ಅಕ್ವೇರಿಯಂ ಸ್ಟೈಲಲ್ಲಿ. ಅದು ಬರೀ ತಿನ್ನೋದಲ್ಲ, ಸಾಕೋದು ಸಾಕ್ತಾರೆ. ಇವಾಗ ಶಾಪಿಂಗ್ ಮಾಡುವ ಸಮಯ. 1,000 ಪ್ರಾಡಕ್ಟ್ ಇದೆ ಗುರು ಇಲ್ಲಿ. UV ಸ್ಟಿಕ್, ಸನ್ಸ್ಕ್ರೀನ್ ಸ್ಟಿಕ್ಸ್. ಇದೊಂದು ಗೊತ್ತು, ಪೀಲರ್ ಹೇರ್ ಜಾಸ್ತಿ ಇರುತ್ತಲ್ಲ ಅದು ರಿಮೂವ್ ಮಾಡ್ಕೊಳ್ಳೋದು. ಈಗ ಚೆನ್ನಾಗಿ ಅನಿಸ್ತದೆ UV ಸ್ಟಿಕ್ಸ್. ಅಂದರೆ ಹಲ್ಲು ಬೆಳ್ಳಗಾಗೋದಕ್ಕೇನೋ ಇದೆ. ಅದು ಟೂತ್ ವೈಟ್ನೆಸ್. ಇದು ಚಿಕ್ಕ ಕ್ಯಾಮ್ರಾ ಇದೆ, ನೈಸ್ ಕ್ಯಾಮ್ರಾ. ಎಲ್ಲ ಫೇಸ್ ಪ್ಯಾಕ್ಸ್. ಇಲ್ಲಿ ಬಂದ್ರೆ ಮಾತ್ರ ಮಿಸ್ ಮಾಡ್ಕೊಂಬಿಡ್ರಪ್ಪ ಹೆಣ್ಮಕ್ಳುಗಳು. ನೋಡ್ರಿ, ಒಳ್ಳೆ ಕಾಸ್ಮೆಟಿಕ್ಸ್ ತೊಗೊಳೋರ್ಗಂತೂ ಹಬ್ಬ. ಸುಮ್ಮನೆ ನನಗೊಂದು ಅಂದಾಜಲ್ಲಿ ಏನಂತ ತೋರಿಸ್ತೀನಿ, ಬಟ್ ನಾನೇನು ತೊಗೊಂಡೆ ಅಂತ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇದೆಲ್ಲ ನೋಡಿ, ಚೆರಿ ಬ್ಲಾಸಮ್ ಬೇಸ್ಟ್. ಇದೇನೋ ಸಕೂರಾ ಕಾಲ್ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ನಟ. ಹಾರ್ಸ್ ಆಯಿಲ್ ಅಂತಿತ್ತು, ನೈಸ್. ಎಲ್ಲ ಚಾಕ್ಲೇಟ್ಸು, ಶಾಪಿಂಗ್ ಮಾಲ್ ಥರ ಇದೆ ಇದು. ಮಾಚಾದ ನೋಡಿ ಎಷ್ಟಿದೆ. ಓ ಗಾಡ್, ಫುಲ್ಲು ಮಚ. ಸೊ ಬೇಸಿಕಲಿ ಮಾಚಾ ಏನಕ್ಕೆ ಫೇಮಸ್ ಅಂದರೆ ಜಾಪನೀಸ್ ಬೇಸ್ಡ್ ಅಲ್ಲ ಅದು, ಸೊ ಅದಕ್ಕೆ ಫೇಮಸ್. ಇಲ್ಲಿ ನೋಡಿ, ಮಾಚಾ ಕಿಟ್ ಕ್ಯಾಟ್ ಅಂತ ಏನೋ ಒಂದಿದೆ, ನೋಡ್ತಾ ಇತ್ತು, ಫುಲ್ ಗ್ರೀನಲ್ಲಿದೆ. ದೆನ್ ದೇ ಆಲ್ಸೋ ಹ್ಯಾವ್ ಮಾಚಾ ಲಾಟೆ ಟೀ ಒಂದಿದೆ. ಮಾಚಾ ಆರ್ಗ್ಯಾನಿಕ್, ಇದನ್ನು ಆರ್ಗ್ಯಾನಿಕ್ ಮಾಚಾ, ಇದನ್ನು ಟ್ರೈ ಮಾಡಬೇಕು. ಅದೇ ಥರ ವ್ಯಾಫಲ್ಸು, ಬೇರೆ ನೆಸ್ಟ್ಲೆ ಬೇಸ್ ಯಾವುದೋ ಮಾಚಾ ಅದೇನೋ ಪೌಡ್ರ್ ಮಿಕ್ಸ್ ಥರ ಇದೆ ನೋಡಿ, ಕ್ರೇಜಿ. ಸ್ಟ್ರಾಂಗ್ ಲಾಟೆ. ಇದೇನೋ ಬಾಲ್ ಥರ ಇದೆ, ಚಾಕ್ಲೇಟ್ ಇರ್ಬೇಕು ಮೋಸ್ಟ್ಲಿ. ಇದು ತೋರಿಸ್ತಿದ್ದೀನಿ ನೋಡಿ. ಇದೊಂದಿದೆ, ಕ್ಯಾಂಡೀಸು, ಫುಲ್ಲು ಕ್ಯಾಂಡಿ ಸ್ಟೋರ್ಸ್ ಇದೆಲ್ಲ. ಇದು ಫುಲ್ ಮಚಾನ. ಇಲ್ಲಿ ರಸ್ಕ್ ಏನೋ ಬಿಸ್ಕೆಟ್ ಥರ ಇಲ್ಲೊಂದೇನೋ ಇದೆ ನೋಡಿ. ಇದೊಂದು
ಬಿಸ್ಕೆಟ್ ಬೆಸ್ಟ್ ಇದು. ದ ಚೆಫ್ ಸಮಥಿಂಗ್ ಸ್ಪೆಷಲ್ ಪಿಸ್ತಾಚೋ ನೈಸ್. ಅದು ಸ್ಟಾರ್ಟಿಂಗ್ ಸೆಕ್ಷನ್ ತೋರಿಸಿದ್ದು ಮಾತ್ರ ಫುಲ್ ಕಾಸ್ಮೆಟಿಕ್ಸ್ ಇದ್ದಿದ್ದು, ಮಿಕ್ಕಿದೆಲ್ಲ ಬರೀ ಚಾಕ್ಲೇಟ್ಸ್ ಅವೆಲ್ಲ ಇದೆ. ಇವಾಗ ಹಂಗೆ ಒಂದು ಸ್ವಲ್ಪ ಮುಂದೋಗಿ ನೋಡೋಣ, ಬೇರೆ ಏನಾದ್ರು ಕಾಣಿಸಿದ್ರೆ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಲೆಟ್ಸ್ ಸಿ ವಾಟ್ ಐ ಕ್ಯಾನ್ ಫೈಂಡ್. ಆಮೇಲೆ ಇನ್ನೊಂದು ಏನೋ ನೋಡಿದೆ, ಇದು ಬಿಸ್ಕೆಟ್ಸ್ ಗಾಡಿಬಾ. ಇದು ಆ್ಯಕ್ಚುಲಿ ಫೇಮಸ್ ಬ್ರ್ಯಾಂಡು. ಇದು ಹರ್ಷೀಸ್ ಫುಲ್ ಸೆಟಪ್ ಇದೆ ಅಲ್ಲಿ ಆಲ್ಮಂಡ್. ತಿನ್ನೋರ್ಗೆ ಹಬ್ಬ, ತಿನ್ನೋರಿಗೆ ಹಚ್ಕೊಳ್ಳೋರ್ಗೆ ಹಬ್ಬ. ಇದು ವಾಫಲ್, ಇದು ಆ್ಯಕ್ಚುಲಿ ಸ್ವೀಟ್ ಪೊಟ್ಯಾಟೊ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಕ್ಯಾಲ್ಬಿ ಅಂತ ಬರುತ್ತೆ, ನಾನು ಟ್ರೈ ಮಾಡಿದ್ದೀನಿ ಒಮ್ಮೆ. ಇಲ್ಲಲ್ಲ, ಬೇರೆ ಕಂಟ್ರಿನಲ್ಲಿ. ಅಂದರೆ ಕೆಲವೊಂದು ಏನಾಗುತ್ತೆ ಅಂದರೆ ಕೆಲವೊಂದು ಬೀಫ್ ಮಿಕ್ಸ್ ಕೂಡ ಇರುತ್ತೆ, ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡು ತೊಗೊಬೇಕಾಗತ್ತೆ. ಅದೊಂದು ವಿಷಯದಲ್ಲಿ ತುಂಬ ಹುಷಾರಾಗಿರ್ಬೇಕು, ಯಾಕೆಂದರೆ ಈ ಕಡೆ ಕಂಟ್ರೀಸೆಲ್ಲ ಹೆವಿ ಮೀಟ್ ಕನ್ಸಂಪ್ಷನ್ಸ್ ಜಾಸ್ತಿ ಅಲ್ಲ. ಸೊ ಅದಕ್ಕೆ ಸುತ್ತ ತಿರುಗಿದ್ರು ಬರ್ರಿ ತಿನ್ನೋ ಐಟಮ್ಗಳೇ ಇರೋದಪ್ಪ. ಓ ಗಾಡ್, ಸ್ವಲ್ಪ ಬೇಕರಿ ಐಟಮ್ಸ್ ಎಲ್ಲ ಇದೆ, ನಾರ್ಮಲ್ ಜ್ಯೂಸಸ್, ಬೇರೆ ಒಂದು ಹೈಪರ್ ಮಾರ್ಕೆಟ್ ಕಾಂಬಿನೇಷನ್ ವಿತ್ ಕಾಸ್ಮೆಟಿಕ್ಸ್ ಥರ ಇದೆ. ಇಲ್ಲಿ ಹತ್ತೆ ಇನ್ನೊಂದು ಫ್ಲೋರ್ ನೋಡಿದೆ, ಇಲ್ಲಿ ಫುಲ್ಲು ತೀರ್ಥ ಸೇವನೆ ಅಂಗಡಿಗಳಿದೆ, ಫುಲ್ ಎಣ್ಣೆ ಅಂಗಡಿ. ಆಮೇಲೆ ಇಲ್ಲಿ ಆ್ಯಕ್ಚುಲಿ ಫಿನೋ ಅಂತ ಒಂದು ಹೇರ್ ಮಾಸ್ಕ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಜಪಾನಲ್ಲಿ. ತೊಗೊಂಡ್ರೆ ಪರ್ಚೇಸ್ ಮಾಡಿ, ನಾನು ಎತ್ಕೊಬೇಕು. ಬಟ್ ನಿಮಗೆಲ್ಲ ಫಸ್ಟ್ ತೋರಿಸಿ ಆಮೇಲೆ ನಾನು ಶಾಪಿಂಗ್ ಮಾಡ್ತೀನಿ. ಅಫ್ಕೋರ್ಸ್ ಜಾಪಾನಿಗೆ ಬಂದರೆ ಓ ಮೈ ಗಾಡ್, ದೀಸ್ ಆರ್ ಮೈ ಫೇವ್ರೆಟ್ ವಿಸ್ಕೀಸ್. ಅಕಾಶಿ ಅಂತ ಒಂದು ಬರುತ್ತೆ, ಒನ್ ಆಫ್ ದಿ ಸ್ಮೂತೆಸ್ಟ್. I've tried. ಇದೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇಟ್ಸ್ ಜಸ್ಟ್ ಅ ಬಾಕ್ಸ್ ಬಟ್ ಇಟ್ಸ್ ಅ ಗುಡ್ ವಿಸ್ಕಿ. ಎಣ್ಣೆ ಪ್ರಿಯರಿಗೂ ಇದೆ, ಡಿಸಪಾಯಿಂಟ್ಮೆಂಟ್ ಇಲ್ಲ. ಇದು ಬಿಯರ್, ಲೋಕಲ್ ಬಿಯರು. ಸೆಂಟರ್ ಎಲ್ಲ ವಿಸ್ಕಿಗಳಿದಲ್ಲ, ಲೋಕಲ್ ಬಿಯರ್ ಇದು. ಈ ಕಡೆನೂ ಇದೆ ಆ್ಯಕ್ಚುಲಿ ಕಾಸ್ಮೆಟಿಕ್ಸ್ ಎಲ್ಲ ಸಿಕ್ಕಾಬಿಟ್ರೆ. ಮೇಕಪ್ ಮಿಸ್ಟ್, ಮೇಕಪ್ ಹೊಡೆದ್ಮೇಲೆ ಹಚ್ಕೊಳ್ಳೋದು ಅಂತ ಅನಿಸುತ್ತೆ, ಗೆಸ್ ಮಾಡ್ತಾ ಇದ್ದೀನಿ. ಕ್ರೇಜಿ ಇದೆ. ಯಪ್ಪ ತಲೆ ಕೆಡಕ್ತಾ ಇದೆ ಗುರು. ಎಷ್ಟಿದೆ ಅಂದರೆ ನನ್ನ 360 ಡಿಗ್ರಿ ಫುಲ್ಲು ಬರೀ ಇದೆ ನೋಡಿ, ಫುಲ್ಲು ನಾನು ಫುಲ್ ಸುತ್ತಾ ಇದ್ದೀನಿ, ಫುಲ್ಲು ಕಾಸ್ಮೆಟಿಕ್ಸ್. ತಗೊಳ್ಳೋರ್ಗೆ ಹಬ್ಬ ಅಷ್ಟೇ. ಹೆಣ್ಮಕ್ಳಿಗೆ ಸ್ವರ್ಗ ಆಗಿರೋ ಜಾಗ ಇದು. ಇದೆಲ್ಲ ಸ್ವಲ್ಪ ಟಾಪ್ ಆಫ್ ದ ಲೈನು. ಇದರಲ್ಲಿ ಆ್ಯಕ್ಚುಲಿ ಎಕ್ಸಿಲರಲ್ಲಿ ಏನೋ ಒಂದು ಚೆನ್ನಾಗಿರುತ್ತೆ, ಓದಿದೆ ಅದ್ರ ಬಗ್ಗೆ. ರಿಯಲಿ ಗುಡ್ ಒನ್ಸ್. ಡೀಪ್ ಬ್ರೌನ್, ಪ್ಲಸ್ ರಂಜು, ಸಿಲ್ಕಿ ಫ್ರೆಶ್. ಓ ಇಲ್ಲಿ ಹಂಗೆ ಸ್ವಲ್ಪ ಮೇಲೆ ಬಂದರೆ ಥರ್ಡ್ ಫ್ಲೋರಲ್ಲಿ ವಾಚ್ ಸೆಕ್ಷನ್ಸು, ಪೋಕಿಮಾನ್ಸ್ ಎಲ್ಲ ಬೇಜಾನ್ ಡಿಸ್ಪ್ಲೇ ಮಾಡಿದ್ದಾವೆ. ಅದು ಟಾಯ್ಸು ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ಅದು ನೋಡಿ ಬಂದರೆ. ಟ್ರಿಮ್ಮರ್ಸು, ಟಾಪ್ ಲೆವೆಲ್ ಟ್ರಿಮ್ಮರ್ಸ್ ಇರ್ತಿಲ್ಲಲ್ಲ. ವೀಡಿಯೋ ಗೇಮ್ ಕ್ಯಾಸೆಟ್ಸು, ಅಯ್ಯೋ ದೇವ್ರೆ. ಅದು ಎಲೆಕ್ಟ್ರಾನಿಕ್ ಸ್ಟೋರ್ಸಲ್ಲಿ ಸಪೋರ್ಟಾಗಿ ತೋರಿಸ್ತೀನಿ, ಬಟ್ ಜಸ್ಟ್ ಇನ್ ಕೇಸ್ ಇಫ್ ಯು ವಾಂಟ್ ಟು ಚೆಕ್ ಇಟ್ ಔಟ್. ಮಾಡೋದು ಅಂದ್ಕೊಂಡು ನನಗೆ ಶಾಪ್ ಮಾಡಿದ್ದೀನಿ ನೋಡಿ. ಟೋಟಲಾಗೆ 33,000 ಬಿಲ್ ಆಯಿತು. ಎನ್ನಲ್ಲಿ INR ಎಷ್ಟೋ ಗೊತ್ತಿಲ್ಲ, ಹೇಳ್ತೀನಿ. ಸೊ ಇದು
ಶಾಪಿಂಗ್ ಮಾಡೋಲ್ಲ ಅಂತೇಳಿ ನೋಡಿ 33,000 ಎನ್ನು. ಇಲ್ಲಿ ಬಂದರೆ ಇದು ಮಿಸ್ ಮಾಡ್ಕೊಂಬೇಡಿ, ತುಂಬ ಚೆನ್ನಾಗಿದೆ ನೋಡಿ ಚೆರಿ ಬ್ಲಾಸಮ್ದು. ಆಮೇಲೆ ಅಫ್ಕೋರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಲೋಕಲ್ ಸ್ಟೈಲ್ ಡ್ಯಾನ್ಸಿಂಗ್ ನೋಡಿಲ್ಲ ಅಂದ್ರೆ ಆಗುತ್ತಾ ನೋಡಿ. ಲೋಕಲ್ ಡ್ಯಾನ್ಸಿಂಗ್ ಹೆವಿ ಕಲರ್ ಹಾಕಿರ್ತಾರೆ, ಬೇಜಾರು ಮಾಡ್ಕೋಬೇಡಿ. ಕಲರು ಮೀನ್ಸ್ ಅವ್ರು ಮೇಕಪ್ಗೆ ಹೇಳ್ತಾ ಇರೋದು ನಾನು. ಫುಲ್ಲು ಪಿಂಕ್ ಮಾಡ್ಕೊಂಡಿದ್ದಾರೆ ಕಲರು. ಸೊ ವಿತ್ ದ್ಯಾಟ್ ಈ ಬಂದರೆ ಈ ಸ್ಟ್ರೀಟ್ ಮಾತ್ರ ಮಿಸ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿದೆ ಸ್ಟ್ರೀಟ್ ಇದು. ಆ್ಯಕ್ಚುಲಿ ವೈಬು ಸೂಪರ್ ಆಗಿರುತ್ತೆ, ಮತ್ತು ಸಿಕ್ಕಾಬಡೆ ಚಳಿ ಆಗುತ್ತೆ. ಮೇಕ್ ಶೋರ್ ಯು ಕಬರ್ಡ್. ನಂತರ ಬಕ್ರಾ ಮಾಡ್ಕೊಳಕ್ಕೆ ಹೋಗ್ಬಿಡಿ ಫುಲ್ಲು. ಈ ಸ್ಟ್ರೀಟಲ್ಲಿ ಹಂಗೆ ನಡ್ಕೊಂಡ್ ಬರ್ತಾ ಇದೆ ಒಂದು ಎಕ್ಸೈಟಿಂಗ್ ಕುಸಾ ಸುಮೋ ಕ್ಲಬ್ ಬಂದ್ಬಿಟ್ಟು ದಪ್ಪ ಇರ್ತಾರೆ ನೋಡಿ ಫುಲ್ಲು. ಅವ್ರು ಫೈಟಿಂಗ್ ಮಾಡ್ತಾ ಇರ್ತಾರೆ. ಅದ್ರದ್ದು ಇದು ಆ್ಯಕ್ಚುಲಿ ಒಳಗಡೆ ಹೋಗ್ಬೇಕು. ಆ್ಯಕ್ಚುಲಿ ಅದೊಂದು ಆಪ್ಷನ್ನು ಎಂಟ್ರೆನ್ಸಲ್ಲಿದೆ ನೋಡಿ ಈ ಕಡೆಯಿಂದ. ಇದು ಲೌಂಜ್ ಸ್ಮೋಕಿಂಗ್ ಮಾಡೋರಿಗೆ ಅಷ್ಟೇ. ಅದು ಈ ಕಡೆಯಿಂದ ಬ್ಯೂಟಿಫುಲ್ ಆಗಿದೆ. ತುಂಬ ಆ್ಯಡ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಇದೆಲ್ಲ. ಇಲ್ಲಾಂದ್ರೆ ಅದು ಪಿಂಕ್ ಫ್ಲವರು ಸೂಪರಾಗಿ ಕಾಣಿಸುತ್ತೆ. ಕ್ರೇಜಿ. ಎಲ್ಲ ಕಡೆ ಹಿಂಗೆ ಇರ್ತಾರೆ ನೋಡಿ ಫುಲ್. ಹುಡ್ಕೊಂಡು ಶಾಪಿಂಗ್ ಮಾಡಿಕೊಂಡು ಹೋಗ್ತಾ ಇದ್ದೆ ನೋಡಿ. ಏನು ಕಾಣಿಸ್ತು? ಇದು ಆ್ಯಕ್ಚುಲಿ ಡುಕಾಟಿನಲ್ಲಿ. ಡುಕಾಟಿ L12 ಸ್ಟಿಕ್ಕರಿಂಗ್ ಮಾಡಿದ್ದಾರೆ. ಯಾವುದೋ ಹೋಂಡಾ ಗಾಡಿ. ಸರಿಗಮ್ ಎಕ್ಸಾಸ್ಟ್ ಅಗೇನ್ ಇದು ಕಾಪಿ ಸ್ಟಿಕ್ಕರ್. ಜಪಾನಿಗೆ ಬಂದರೂ ಕಾಪಿ ಬಿಡಲ್ವಲ್ಲಪ್ಪ. ನೈಸ್. ಆಮೇಲೆ ಇಲ್ಲಿ ಹಣ್ಣುಗಳು ತೊಗೊಂಡ್ರೆ ಇನ್ನೂ ಬೆಸ್ಟು. ಸ್ವಲ್ಪ ತೊಗೋಣ ಅಂತ ಇದ್ದೀನಿ. ಹಣ್ಣುಗಳು ತೊಗೊಬೇಕು. ಸ್ಟ್ರಾಬೆರಿ ಅಂತ ತೊಗೊಂಡು ಅಷ್ಟೇ ಅಲ್ಲಿ. ಇದನ್ನು ತೊಗೋಬೇಕಂತ ಬಂದಿದ್ನಿ. ಲೆಟ್ಸ್ ಪಿಕಪ್. ವಾಟರ್ ಮೆಲನ್ ಸೈಜ್ ನೋಡಿ, ಒಳ್ಳೆ ಚಿಕ್ಕದು ಬಾಲ್ ಥರ ಇದೆ. ಸ್ಟ್ರಾಬೆರಿಯಲ್ಲಿ ಒಂದು ತೊಗೊಂಡೆ. ಸೊ ಐ ಥಿಂಕ್ ಇಟ್ಸ್ ಬಿನ್ ನಾಟ್ ನೆಸೆಸರಿ. ಗ್ರೀನ್ ಆ್ಯಪಲ್ ಇದೆ, ಆರೆಂಜ್ ಇದೆ. ಈ ಆರೆಂಜ್ ಸೈಜ್ ನೋಡಿ. ಲೆಫ್ಟ್ ಹ್ಯಾಂಡಲ್ಲಿ ಕವರ್ ಇದೆ, ಇಲ್ಲಾಂದರೆ ತೋರಿಸ್ತಾ ಇದೆ. ಎಲ್ಲ ಇಲ್ಲಿ ಇಡೋಕ್ಕಾಗಲ್ಲ, ಎಕ್ಸ್ಪೆನ್ಸಿವ್ ಬರೋಲ್ಲ. ಈರುಳ್ಳಿ ಹೂವು ಇದೆ, ಕ್ಯಾರೆಟ್ ಇದೆ, ಪೈನಾಪಲ್ ಇದಲ್ಲ. ಪೈನಾಪಲ್ ಅಂದರೆ ಇದು ಸ್ವಲ್ಪ ಆರ್ಗ್ಯಾನಿಕ್ ಆಗಿದೆ, ಅದಕ್ಕೆ ಬೇರೆ ಡಿಫ್ರೆಂಟಾಗಿ ಕಾಣುತ್ತೆ. ನೋಡೋಣ ಒಳಗೆ ಹೋಗಿ ಏನೇನು ಬೇಕು ಎತ್ಕೊಂಡ್ಬರ್ತೀನಿ. ನಿಮಗೆ ತರಕಾರಿ ತರಿಸ್ತೀನಿ ರೀ. ಸೈಕಲ್ ಹಂಗೆ ಬಿಟ್ಬಿಟ್ಟವ್ರಪ್ಪ ಮಧ್ಯ. ನೋಡಿ ಬ್ರಿಂಜಾಲ್ ಇದೆ. ಇದೇನೋ ಗೊತ್ತಾಗಿಲ್ಲ. ಬ್ರಾಕ್ಲಿ ಗೊತ್ತು ಬಿಡಿ. ಈರುಳ್ಳಿ ಹೂವು, ಪಾಲಕ್ ಇರ್ಬೇಕು. ಮೊಟ್ಟೆಗಳು, ಟೊಮ್ಯಾಟೊ, ಮೂಲಂಗಿ, ಚೆರಿ ಟೊಮ್ಯಾಟೋಸ್, ಪಂಪ್ಕಿನ್ನು, ಕೋಸು, ಇದು ಕ್ಯಾಪ್ಸಿಕಮ್, ಸೊಪ್ಪಿದೆ, ನಿಂಬೆಹಣ್ಣು ಹೂವು, ಇದು ಸ್ಯಾಲರಿ ಕೊತ್ತಂಬರಿ ಥರ, ಇದು ಕೋಸು ಇಲ್ಲ, ಈರುಳ್ಳಿ ಹೂವು, ಮಶ್ರೂಮ್. ಇದು ಆ್ಯಕ್ಚುಲಿ ಆಯಿಸ್ಟರ್ ಮಶ್ರೂಮ್ ಅಂತ ಕರೀತಾರೆ ನೋಡಿ, ಹೆಂಗಿದೆ ಚಿಕ್ಕ ಚಿಕ್ಕ ಮಶ್ರೂಮ್ಸ್ ಇದನ್ನು. ನೈಸ್. ಅಯ್ಯೋ ನಜ್ಜಿನ ಬಿಡಿ, ಅವ್ನ ಮೂಲಂಗಿ ಸೈಜ್ ಏನು ಗುರು ಇದು. ಸ್ಪಿನ್ನೆಚ್ಗಳು, ಡಿಫ್ರೆಂಟ್ ಸ್ಪಿನ್ನೆಚ್, ಈರುಳ್ಳಿ, ಆಲೂಗಡ್ಡೆ ಎಲ್ಲ ಸ್ವಲ್ಪ ಹಳೇದಂಗಿದೆ. ಬೆಳ್ತಿಂಗ್ ಏನೋ ಗೊತ್ತಿಲ್ಲ. ಬೆಳ್ಳುಳ್ಳಿ ತೋರಿಸ್ಬೇಕು. ಬೆಳ್ಳುಳ್ಳಿ ನೋಡಿ,
ಎಲ್ಲ ತೊಗೊಳ್ಬೇಕು, ಸಿಗ್ತೀನಿ ಆಮೇಲೆ. ಬಂದೆ ನೋಡಿದ್ರೆ ಬಸ್ ಸ್ಟೇಷನ್ಗೆ ಬಂದೆ. ಸೊ ಬಸ್ ಎಕ್ಸ್ಪ್ಲೋರ್ ಅಂತ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಒಂದು 15 ನಿಮಿಷ ಲೊಕೇಶನ್ಗೆ. ಸೊ ಬಸ್ ಅಂಕಲ್ ಬಸ್ ಓಡಿಸ್ತಾವ್ರೆ ನೋಡಿ. ಜಪಾನ್ ಲೈಫ್ ಹೆಂಗಿರುತ್ತೆ, ಜಪಾನ್ ಸಿಟಿ. ಸೂಪರ್ ಬೈಕ್ ಬುಕ್ಸ್ದಾಗರು ಗಾಡಿ. ಸಮಯ ಜಪಾನ್ ಸಿಟಿ. ಅವಾಗ ರೈನ್ಬೋ ಕಲರ್ ಹಾಕಿದ್ದಾರೆ, ಬೇರೆ ಕಲರ್ ಇತ್ತು. ಫುಲ್ ಫ್ಯಾನ್ಸಿ ಪ್ಲೇಸ್ ಗುರು ಇದು. ಎಲ್ಲ ಬಂದರೆ ಏನೇನೋ ನೋಡ್ಬೋದು ಅನಿಸುತ್ತೆ, ಕೊಂಡು ಹೊಡಿಬೇಕು. ಕ್ರೇಜಿ. ಸ್ವಲ್ಪ ಸುಸ್ತಾಗಿದೆ ಇವತ್ತು. ಡೇ 1ಗೆ ಸುಸ್ತು. ಒಂದು 35,000 ಶಾಪಿಂಗು, ಅದು ಬರೀ ಕಾಸ್ಮೆಟಿಕ್ಸ್ಗೆ. 35,000 ಇಸ್ ಬೇಸಿಕಲಿ 35 ಎನ್, ಅದಕ್ಕಿಂತ ಜಾಸ್ತಿ ಅಲ್ಲ. ಇವಾಗ ಹಿಮಾಲಯ ಹೋಟೆಲ್ ಅಂತ ಯಾವುದೋ ಒಂದಿದೆ, ಇಂಡಿಯನ್ ರೆಸ್ಟೋರೆಂಟ್ ನಿಯರ್ ಬೈ. ಅಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ, ಅಲ್ಲೊಂದು 1,000-2,000 ಏನು ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಯೂಶ್ವಲಿ ಬಾಂಗ್ಲಾದೇಶಸ್ ರನ್ ಮಾಡ್ತಾರಂತ ಕೇಳ್ಪಟ್ಟಿದ್ದೆ. ಹೋಗಿ ಸ್ವಲ್ಪ ಕನಗಿನ ಮಾಡಿ ಬಂದ್ಬಿಟ್ಟು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡಬೇಕು. ಸೊ ಇದೊಂದು ಆಟೋಮೇಟೆಡ್ ಲಾಕ್ ಸಖತ್ತಾಗಿದೆ ಸಿಸ್ಟಮ್ಗಳು. ಬೇಜಾರು ಮಾಡ್ಕೊಬೇಡಿ, ಅವ್ರ ಭಾಷೆಗಳು ಮಾತಾಡೋದೇ ಹೆಂಗೆ ಪಾಪ ಹುಡುಗರುಗಳು. ಸೊ ನಾವು ನಮ್ಮ ಪಯಣ, ನಮ್ಮ ಬೀಗ ಇವಾಗ ಜೂಟ್. ಇಲ್ಲೇ ಬಂದೆ, ಇಲ್ಲೇ ಎಲ್ಲೋ ಇದೆ ಹಿಮಾಲಯನ್ ರೆಸ್ಟೋರೆಂಟ್. ಮೇನ್ ರೋಡ್ಗೆ ಇದೆ ಅನಿಸುತ್ತೆ. 7-Eleven ರೈಸ್ ಅಂತ ತೊಗೊಳ್ಬೇಕು. ಎಲ್ಲ ಐಟಮ್ ತೊಗೊಂಡಿದ್ದೆ, ರೈಸ್ ತೊಗೊಂಡಿಲ್ವಲ್ಲ. ಸೊ ಅದಕ್ಕೋಸ್ಕರ ಅರ್ಧ ಆಚೆ ತಿನ್ನೋಣ ಅಂತ ಬರ್ತಾ ಇರೋದು. ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಇದು ರೆಸ್ಟೋರೆಂಟ್. ಪಕ್ಕ ನಮ್ಮವ್ರು ಯಾರು ಇರ್ತಾರೆ. ಲೆಟ್ಸ್ ಗೋ ಇನ್. ವೆಜ್ ನಾನ್ ವೆಜ್ ಎರಡು ಇದೆ, ಜಾಸ್ತಿ ನಾನ್ ವೆಜ್ ಜಾಸ್ತಿ ಇದೆ. ಇದು ಮಾಲ್ ಹೋಟೆಲ್. ಪರಾಟ ಅಲ್ಲ, ಸಾರಿ, ನಾನು ಪನ್ನೀರ್ ಬಟರ್ ಮಸಾಲ ನಾನು ಶುರು ಮಾಡ್ಕೊಂಡು. ಸ್ಮಾಲ್ ಫೋಕ್ ಎಫೆಕ್ಟ್ ಬರ್ತದೆ ಅಂತೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ. ಅಲ್ಲಿ ಪನ್ನೀರ್ದು ಬೀಳ್ತಾ ಇರೋದು ರೈಸ್ ಮೇಲೆ ಗ್ರೇವಿ. ಆ್ಯಕ್ಚುಲಿ ಇದು ಗ್ರೇವಿ ಸೈಜ್ ಬೌಲ್ ಕಮ್ಮಿ ಆಯಿತು ಅಂತ ಅನಿಸ್ತು. ನಾನು ಪರ್ಸ್ನಲಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಆ್ಯಕ್ಚುಲಿ ವೆಜಿಟೇಬಲ್ ಜಾಸ್ತಿ ಇಲ್ಲ, ಬರೀ ಪನ್ನೀರ್ ರೈಸ್ ನಾರ್ಮಲ್ ಬಟರ್ ಮಾಡ್ತಾರಲ್ಲ ಆ ಥರ ಮಾಡಿದ್ದಾರೆ. ಥ್ಯಾಂಕ್ ಯು. ಏನು ನಾರ್ಮಲ್ ಆಗಿಲ್ಲ, ಬೆಂಗಳೂರು ಚೆನ್ನಾಗಿರುತ್ತೆ. ಬರೀ ಕ್ವಾಲಿಟಿ ಡಿಫ್ರೆನ್ಸ್ ಇದೆ ಪಕ್ಕ. ಈ ಬ್ರೆಡ್ ಅಂತೂ ಹೆವಿ ಇದೆ. ಇರಲಿ ತಿನ್ನೋಣ. ತಿನ್ಕೊಂಬಂದೆ, ಒಳ್ಳೆ ಊಟ. ಬಂದರೆ ನೋಡಿ, ಇಲ್ಲಿಂದ ನನ್ನ ಏರ್ಬಿಎನ್ಬಿಯಿಂದ ಹತ್ರನೇ ಇದ್ದಿದ್ದು. ತುಂಬಾ ಆ್ಯಕ್ಚುಲಿ ದೂರ ಇಲ್ಲ. ಅಟ್ಲೀಸ್ಟ್ ಯು ಕ್ಯಾನ್ ಈಟ್, ಶುಡನ್ ಬಿ ಅ ಪ್ರಾಬ್ಲಮ್. ಇಟ್ಸ್ ಜಸ್ಟ್ ದ್ಯಾಟ್ ನಾನ್ ವೆಜ್ ಜೊತೆ ಇರೋದ್ರಿಂದ ಸ್ವಲ್ಪ ಹೈಜೀನ್ ಒಂದು ನೋಡ್ಕೋಬೇಕಾಗತ್ತೆ. ಬಟ್ ಆಚೆಗಡೆ ಕಂಟ್ರಿ ಎಲ್ಲ ಬಂದರೆ ಚೆನ್ನಾಗೇ ಮಾಡ್ತಾರೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಟು ಮಚ್. ಸೊ ದಾಟ್ಸ್ ಒನ್ ಥಿಂಗ್ ಐ ಟೆಲ್ ಯು. ದ್ಯಾಟ್ ಜಪಾನಲ್ಲಿ ನಿಮ್ಮ ಕನ್ನಡಿಗ ರಕ್ಷಿತ್. ನಾಳೆಯಿಂದ ಕೆಲಸನೂ ಮಾಡಬೇಕು. ಅದೇನೋ ವೀಕೆಂಡ್ ಇತ್ತು, ನಾಳೆ ಆ್ಯಕ್ಚುಲಿ ನಾಳೆ ಇನ್ನೂ ಎಪಿಸೋಡ್ಸ್ ಎಲ್ಲ ನಿಮ್ಗೇನೋ ಇಂಟ್ರೆಸ್ಟಿಂಗಾಗಿ ಬರುತ್ತೆ. ನಾನು ಅವತಾರ ನೋಡಿ ಕ್ಲೀನಾಗಿ ಶಾರ್ಟ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ಪಟಾಪಟಿ ಚಡ್ಡಿ. ನಮ್ಮ ತನ ನಾವು ಬಿಡಬಾರ್ದಮ್ಮ. ಬೆಂಗಳೂರಾಗಲಿ, ಮಂಗಳೂರಾಗಲಿ, ಜಪಾನ್ ಆಗಲಿ, ಏನೇ ಆಗಲಿ. ಇವಾಗ 7-Elevenಗೆ ಹೋಗ್ಬಿಟ್ಟು ಆ್ಯಕ್ಚುಲಿ ರೈಸ್ ತೊಗೊಬೇಕು. ಅಕ್ಕಿ ತೊಗೊಂಡಿರ್ಲಿಲ್ವಲ್ಲ, ಎಲ್ಲ ಎತ್ಕೊಂಬರ್ತಾಯಿದ್ದೀನಿ. ಫ್ರೂಟ್ಸ್ ತಂದೆ, ಪೌಡ್ರ್ಗಳು ತಂದೆ, ಎಣ್ಣೆನೂ ಸಿಕ್ತು, ಆಲಿವ್ ಆಯಿಲ್ ತಂದೆ. ಬಟ್ ಇವಾಗ ವಾಟರ್ ಬಾಟ್ಲು ಮತ್ತು ಅಕ್ಕಿ 2 ತೊಗೊಬೇಕು. ತೊಗೊಂಡು ನೋಡೋಣ. ಚಲೋ ಸಿ ಬರ್ತಿದ್ದಂಗೆ ಇಲ್ಲೇ 7-Eleven ಸಿಕ್ತು. ಒಳಗಡೆ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡೋಣ. ಇದು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಒಳ್ಳೆ ಸ್ಟೋರು.
ಬಂದರೆ ತೊಗೊಳ್ಳಿ, ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ. ಅದು ಇನ್ನೊಂದೇನಂದ್ರೆ ಪ್ಯಾಕ್ ಮೀಲ್ಸ್ ಎಲ್ಲ ಸಿಗುತ್ತೆ, ಅದೊಂದು ಬೆಸ್ಟ್ ಪಾರ್ಟ್. ಇದು ನೋಡಿ ನಾನು ಥರ ಹಿಂಗಿದ್ದೀನಿ ನೋಡಿ, ಗಡ್ವ ಇದ್ದಂಗೆ. ಸ್ವಲ್ಪ ಟ್ಯಾನ್ ಆಯಿತು ಬಿಕಾಸ್ ಅಲ್ಲಿ ಎದುರಲ್ಲಿ ಬಿಸಿಲಲ್ಲಿ ಕೂತಿದ್ದೆ, ಶೆಕೆ ಹಾಕಿತ್ತಿತ್ತು ಅಂತ, ಹಿಂಗಾಗಿದೆ ನನ್ನ ಕತೆ. ತಗೋಣ ಅಂತ ಬಂದರೆ ಇಲ್ಲಿ ಸಿಗೋದೆಲ್ಲ ಈ ಥರ ಕುಕ್ಡ್ ರೈಸ್ ಸಿಗುತ್ತೆ. 180 ಗ್ರಾಮ್ಸ್ ಇದು 3 ಪ್ಯಾಕೆಟ್ 17 ಅನ್ಕುಕ್ಡ್ ಇದೆ. ಬಟ್ ಅದ್ರ 5 kg ಅದು. ಇದೇ ತೊಗೊಂಡು ಟ್ರೈ ಮಾಡ್ಬೇಕಷ್ಟೆ, ನೋಡೋಣ. ಸೊ ಬಂದೆಪ್ಪ, ಸಾಕಾಯಿತು, ಫುಲ್ ಜ್ಯೂಸ್ ಹಿಡಿತು. ಇದು ಬ್ರೆಡ್ ಒಂದು 4 ಸ್ಲೈಸ್ ತೊಗೊಂಡೆ. ಇದು ಫೇಮಸ್ ಐಸ್ ಕ್ರೀಮು, ಬ್ರೂಲಿ ಅಂತ, ಇನ್ಸ್ಟಾಗ್ರಾಮ್ ಫೇಮಸ್ ಐಸ್ ಕ್ರೀಮು. ಇದು ಯಾವುದೋ ಒಂದು ಕೋನ್ ಐಸ್ ಕ್ರೀಮು, ಇಡ್ಲಿ ಅಂತ ತಂದೆ. ಇದು ಕುಡಿಯೋಲಿಕ್ಕೆ ನೀರು. ಇವಾಗ ಹೋಗಿ ಪಾಚ್ಕೋತೀವಿ. ಗುಡ್ ನೈಟ್.